ನಮಸ್ತೆ ಆದ್ಮೇಲೆ ತುರುವೇಕೆರೆ ಹತ್ರ ಕುಣಿಕೇನಹಳ್ಳಿಯಲ್ಲಿ ಇದ್ದೀವಿ ನಾವು. ಇದು ನಮ್ಮ ಜಮೀನಿನ ಮೇಲ್ಭಾಗ. ಇಲ್ಲಿ ಕೆಲಸದವ್ರು ಇರ್ಲಿಕ್ಕೆ ಅಂತ ಹೇಳಿ ಮಾಡಿರುವಂತ ಮನೆ. ಅವರು ತುಂಬಾ ಬ್ಯುಸಿಯಲ್ಲಿ ಇದ್ರು. ಕೆಲಸದವ್ರಿಗೆ ಅಂತ ಮಾಡಿರೋ ಮನೆಯಲ್ಲಿ ಇನ್ನು ಕೆಲಸ ನಡೀತಾನೆ ಇದೆ. ನಮ್ ಕೆಲಸ ನಡೀತಾ ಇದೆ. ಅದಕ್ಕೆ ನಾನು ಹೇಳೋದು, ಪ್ರತಿ ಒಂದು ಕೆಲಸ ಮುಗ್ದೋಗ್ಬಿಡ್ಬೇಕು ಅಂತ. ನೀವು ಪ್ರತಿ ಒಂದು ಕೆಲಸ ಮುಗಿಸ್ಕೊಂಡು ನಮ್ಮನ್ನ ಕರಿಬೇಕು. ಬಂದ್ಬಿಡಿ ಆಗೋಯ್ತು 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 ಅಂದ್ಬಿಟ್ಟು ತುಂಬಾ ಜನ ತರ ಮಾಡ್ತೀರಿ. ನೋಡಿ, ಆ ತರ ಆದ್ರೆ ನಮ್ಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತದೆ. ನಾವ್ ಎಲ್ಲಾ ಸಾಮಾನುಗಳನ್ನ ಇಲ್ಲಿ ಹೊರಗಡೆ ಇಟ್ಕೊಳ್ಬೇಕು. ಡ್ರಿಪ್ ಲೈನು, ಪೈಪ್ ಲೈನು ಅದೆಲ್ಲ ಹಿಂಗೆ ಹೊರಗಡೆ ಇರ್ತವೆ. ಆಮೇಲೆ ಇನ್ನು ಇಲ್ಲಿ ಟೀಗಳು ತೆಗ್ದಿರಲ್ಲ, ಇಲ್ಲಿ ಎಂಸೆಂಟ್ ತೆಗ್ದಿರಲ್ಲ, ಅದ್ರ ಮಧ್ಯದಲ್ಲಿ ತೋಟ ಮಾಡೋದು, ಅಲ್ಲಿ ಸಾಮಾನುಗಳು ಇಡೋದು, ಇದೆಲ್ಲ ತುಂಬಾ ಕೆಲಸ ಆಗ್ತದೆ. ಏನೋ ಕಾರಣಾಂತರದಿಂದ ಇವರು ಇದು ಲೇಟ್ ಆಗೋಕ್ಕೂ, ಇಲ್ಲಿ ವ್ಯವಸ್ಥೆಗೂ ಇದಕ್ಕೂ ಒಂದ್ ಕಾರಣ ಇದೆ. ಅದು ಕಾರಣ ಏನು ಅಂತ ನಾನು ಆಮೇಲೆ ನಿಧಾನದಲ್ಲಿ ಹೇಳ್ತೀನಿ. ಅದೇ ನೀವುಗಳು ಪೂರ್ತಿ ಕೆಲಸ ಮುಗಿಸ್ಕೊಂಡು ನಮ್ಮನ್ನು ಕರೆಯೋದು ತುಂಬಾ ಒಳ್ಳೇದು. ಇಲ್ಲಿದ್ರೆ ಈಗ ನೋಡಿ, 4-5 ದಿವಸದಿಂದ ನಮ್ಗೆ ಇಲ್ಲಿ ಎಲ್ಲಿನೂ ಇಲ್ಲೇ ಇದೆ, ಎಂಸೆಂಟ್ ಇಲ್ಲಿದೆ, ತೆಗಿಬೇಕು. ಆಮೇಲೆ ಅದನ್ನ ಮಣ್ಣು ಮಿಕ್ಸ್ ಆಗ್ಬೇಕು, ಪುನಃ ಉಳಿಸ್ಬೇಕು, ಅದೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ನಾವು ನಿಮ್ ತೋಟದಲ್ಲಿ ಬಂದು ಕೆಲಸ ಶುರು ಮಾಡುವಾಗ ಅವ್ರು ಬೇರೆ ಕೆಲಸಗಳು ಅಲ್ಲಿ ಇರುವಾಗ, ಎಲೆಕ್ಟ್ರಿಷಿಯನ್ ಬರೋದು, ಫ್ಯಾನು ಫಿಟ್ ಮಾಡಕ್ ಬರೋದು, ಆಮೇಲೆ ಕರೆಂಟ್ದು ವೈರು ಸರಿ ಇಲ್ಲ ಅಂತ ಹೇಳಿ ಬರೋದು, ಅದೆಲ್ಲ ಬಂದಾಗ ತುಂಬಾ ಸಮಸ್ಯೆ ಆಗ್ತದೆ. ಆಮೇಲೆ ನಮಗೆ ಒಂದೇ ಸಲ ಪ್ಲಾನಿಂಗ್ ನಲ್ಲಿ ಇದು ಮಾಡಕ್ ಆಗಲ್ಲ. ನೀವು ಬೇಕಾದ್ರೆ ನೋಡಿ, ಇವಾಗ ಅಲ್ಲಿ 3 ಫ್ಲಾಟ್ ಅಲ್ಲಿ ಈಗ ಕೆಲಸ ಮುಗಿದಿದೆ. ಅದ್ರ ಜೊತೆಲೆ ಇದು ಬಂದಿದ್ರೆ ಏನಾಗೋದು ಅಂದ್ರೆ ಒಟ್ಟಿಗೆ ಒಂದೇ ಸಲ ಕೆಲಸ ಇಲ್ಲ ಆಗೋದು. ಆ ಹೀಗೆ ಒಂದ್ ನಿಮಿಷ. ಅದು ಹಾಗೆ ಇಲ್ಲಿ ಕೆಲಸಗಳು ಆಗದೆ ಇದ್ದಾಗ ಏನಾಗ್ತಂದ್ರೆ ತುಂಬಾ ಸಮಸ್ಯೆಗಳು ಆಗ್ತವೆ. ಈಗೆಲ್ಲ ನಾವು ಇಲ್ಲೆಲ್ಲ ಲೈನ್ ಎಲ್ಲ ಮಾಡ್ಕೊಂಡಿದೀವಿ. 6 ಅಡಿಗೆ ಲೈನ್ ಮಾಡಿ ಇಲ್ಲಿ ಪೈಪ್ ಲೈನ್ ಇಲ್ಲಿ ಎಳ್ಕೊಂಡಿದೀವಿ. ಹಾಗೆ ಈ ಮನೆಯ ಭಾಗ ಇದೇ ತರ ಇರ್ಬೇಕು ಯಾವಾಗ್ಲೂ. ಬೇಲಿಯಿಂದ ಒಂದು 20 ಅಡಿ ಒಳಗಡೆ ನಿಮ್ಮ ಕಟ್ಟಡ ಇರಬೇಕು. ತುಂಬಾ ಜನ ಏನ್ ಮಾಡ್ತೀವಿ ಅಂದ್ರೆ ಬೇಲಿ ಪಕ್ಕದಲ್ಲೇ ಕಟ್ತೀವಿ. ಅದೇ ಇವರೆಲ್ಲ ಪ್ಲಾನ್ ಪ್ರಕಾರ ನಾವ್ ಏನ್ ಹೇಳಿದೀವಿ ಫೋನ್ ನಲ್ಲಿ ಅದೆಲ್ಲವನ್ನು ವ್ಯವಸ್ಥೆಯಾಗಿ ಮಾಡಿದ್ದಾರೆ. ಬಟ್ ಏನಾಗಿದೆ, ಕೆಲವು ಕಾರಣಾಂತರದಿಂದ ಕೆಲಸ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಯಾವಾಗ್ಲೂ ನಿಮ್ಮ ಬಿಲ್ಡಿಂಗು ತಂತಿ ಕಂಬದಿಂದ ಒಂದು 20 ಅಡಿ 25 ಅಡಿ ಒಳಗಡೆನೆ ಇರಬೇಕು. ಅವಾಗ ಏನಾಗ್ತದೆ ಅಂದ್ರೆ ಇದ್ರದ್ದು ಪಕ್ಕದಲ್ಲಿ ರೋಡ್ ಬರ್ತದೆ, 15 ಅಡಿಗೆ ಇಲ್ಲಿ ರೋಡ್ ಬರ್ತದೆ. ಆ ರೋಡ್ ಬಂದಾಗ ಬೇರೆ ಆ ಕಡೆಯಿಂದ ಯಾರು ಈ ಕಡೆಗೆ ಅರ್ಜೆಂಟ್ ಆಗಿ ಪ್ರವೇಶ ಮಾಡೋದು ಅಥವಾ ಅಲ್ಲೇ ನಿಂತ್ಕೊಂಡು ಏನೋ ಕಲ್ಲು ಹೊಡೆಯೋದು, ಏನೋ ಒಂದು ಇರ್ತವೆ ಕಾರಣ. ಇಷ್ಟು ದೂರದಲ್ಲಿ ಇರ್ಬೇಕು ಬಿಲ್ಡಿಂಗು. ನಿಮ್ಮ ಇದರಿಂದ ಒಂದು 20 ಅಡಿ ಈ ತರ ಒಳಗಡೆ ಇರ್ಬೇಕು. ಅವಾಗ ಇಲ್ಲಿ ರಸ್ತೆನೂ ಆಯ್ತು. ಇನ್ ಕೆಲವ್ರು ಏನ್ ಮಾಡ್ತೀರಿ, ನೀವು ತಗೊಂಡ್ ಬಂದು ಇಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಬಿಡ್ತೀರಿ. ಆಮೇಲೆ ಆ ಕಡೆ ಪಕ್ಕದಿಂದ ಯಾರಾದ್ರೂ ಒಂದು ಕಲ್ಲು ಹೊಡಿಯೋದೋ ಅಥವಾ ಏನಾದ್ರು ಮೇಲೆ ಹತ್ತೋದೋ ಏನಾದ್ರು ಎಲ್ಲ ಮಿಸ್ಯೂಸ್ ಆಗ್ತವೆ. ಅದರಿಂದ ಈ ರೀತಿನೇ ಕಟ್ಕೊಳ್ಬೇಕು ನೀವು. ಇದೆಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರು ಜಮೀನಿಗೆ ಬಂದು ನಾನು ಹೇಳ್ಕೊಡಕ್ ಆಗೋದಿಲ್ಲ. ಅದಕ್ಕೆ ಬಾಯಿ ಮಾತಲ್ಲಿ ಹೇಳಿರ್ತೀನಿ. ಆದ್ರೂ ನಿಮಗೆ ಕೆಲವ್ರಿಗೆ ಅರ್ಥ ಆಗಲ್ಲ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಬೇಲಿಯಿಂದ 20 ಅಡಿ ಒಳಗಡೆ ಈ ತರ ಕಟ್ಟಡ ಇರ್ಬೇಕು. ಈ ತರ ಹೊರಗಡೆ ಒಂದು ಬಾತ್ರೂಮ್ ಇರ್ಬೇಕು, ಮತ್ತೆ ಒಳಗಡೆ ಒಂದು ಬಾತ್ರೂಮ್ ಇರ್ಬೇಕು. ಮತ್ತೆ ಆ ರೀತಿಯ ಡ್ರಮ್ಗಳು ಒಂದು ಎಕರೆಗೆ, ನಿಮ್ದು 1 ಎಕರೆ ಜಮೀನು ಇದೆ ಅಂದ್ರೆ ಒಂದು 4 ಡ್ರಮ್ ಇರ್ಬೇಕು. 2 ಎಕರೆ ಇದೆ ಅಂದ್ರೆ ಒಂದು 6 ಡ್ರಮ್, 3 ಎಕರೆ ಇದೆ ಅಂದ್ರೆ ಒಂದು 8 ಡ್ರಮ್. ಹೀಗೆ ಒಂದೊಂದು ಎಕರೆಗೆ 2 ಡ್ರಮ್ ಜಾಸ್ತಿ ಮಾಡ್ಕೊಳ್ಬೇಕು. 10 ಎಕರೆ ಒಂದು 25-30 ಡ್ರಮ್ ಇರ್ಬೇಕು. ಅವೆಲ್ಲ ಮುಂದೆ ಗೋಕುಪಾಮೃತ, ಜೀವಾಮೃತ ಮಾಡ್ಲಿಕ್ಕೆಲ್ಲ ತುಂಬಾ ಅನುಕೂಲ ಆಗ್ತದೆ. ಆಮೇಲೆಲ್ಲ ಇವಾಗ ಜಮೀನಲ್ಲೇ ನಾವು ಕಸ ಕಡ್ಡಿ ಎಲ್ಲ ಹುಡುಕುವಾಗ ನೋಡಿ, ಈ ರೀತಿ ಎಲ್ಲ ನಮ್ಗೆ ಸಣ್ಣ ಸಣ್ಣ ಕಡ್ಡಿಗಳೆಲ್ಲ ಸಿಗ್ತವೆ. ಈಗ ಗ್ಯಾಸಿನ ಸಮಸ್ಯೆ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಈ ರೀತಿ ಇಲ್ಲಿ ಸ್ಟಾಕ್ ಇಟ್ಕೊಂಡಿದೀವಿ. ಈಗ ಸೌದೆನ ಇದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿಟ್ಬಿಟ್ರೆ ಬಿಸಿಲು ಮಳೆಗೆ ಅದು ನೆನೆಯೋದಿಲ್ಲ. ಆಮೇಲೆ ಈ ರೀತಿ ಸೌದೆಗಳನ್ನ ನಾವು ಇವಾಗ ಬಳಸ್ಕೊಳ್ಬಹುದು. ಗ್ಯಾಸಿನ ಸಮಸ್ಯೆ ಆದ್ಮೇಲೆ ಇವಾಗ ನಾವೆಲ್ಲಾ ಕಡೆನೂ ಈ ರೀತಿನೇ ಇವಾಗ ಸ್ಟವ್ಗಳನ್ನ ಮಾಡ್ಕೊಂಡಿದೀವಿ. ಹಾಗೆ ಇಲ್ಲಿ ನಾವೆಲ್ಲ ವೇಸ್ಟ್ ಎಲ್ಲ ಇಲ್ಲಿ ಒಂದ್ ಕಡೆ ಇಲ್ಲಿ ಇಟ್ಕೊಂಡಿದೀವಿ. ಬೇಲಿಯಿಂದ ಹೀಗೆ ಇಲ್ಲಿ ಪಕ್ಕದಲ್ಲಿ ಇದು ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಉಬ್ಬು ಹೈಟ್ ಆಗಿರೋದ್ರಿಂದ ಇಲ್ಲಿ ಇವಾಗ ಜೆಟೋಪ ಅಲ್ಲಿ ಹಾಕಿ 4 ಅಡಿಗೆ ತುಂಬಾ ಇರೋದ್ರಿಂದ ಯಾವಾಗ್ಲೂ ಅಷ್ಟೇ ಅಟ್ಲೀಸ್ಟ್ ದಿಬ್ಬ ಮಾಡುವಾಗ ಒಂದು 5 ಅಡಿ ಗ್ಯಾಪ್ ಇರಬೇಕು. ಇಲ್ಲದೇನಂದ್ರೆ ಇದೀಗ ತುಂಬಾ ಹತ್ರ ಆಗಿರೋದ್ರಿಂದ ಈಗ 4 ಅಡಿನೂ ಇಲ್ಲ. ಅದಕ್ಕೆ ನಾವು SBM ನ ಕೆಳಗಡೆ ಹಾಕ್ತೀವಿ. ಅಟ್ಲೀಸ್ಟ್ 4 ಫೀಟ್ ಅಲ್ಲಿ ನೀವು ಈ ತರ ದಿಬ್ಬವನ್ನ ಇಟ್ಕೊಳ್ಬೇಕು. ಇಲ್ಲದಿದ್ರೆ ಅದು ಬೇಗ ಕುಸ್ತೋಗ್ತದೆ. ಇವುಗಳೆಲ್ಲ ವ್ಯತ್ಯಾಸಗಳನ್ನ ಮಾಡಬೇಡಿ. JCB ಅವ್ರಿಗೆ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೀವು ಹೇಳಿ ಹೋಗೋದೊಂದು ಅವ್ರು ಮಾಡೋದೊಂದು. ಅದಕ್ಕೆ ನಿಂತ್ಕೊಂಡೇ ಮಾಡ್ಸೋದು ತುಂಬಾ ಒಳ್ಳೇದು. ಆಮೇಲೆ ಇದೆಲ್ಲ ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಸ್ಲೋಪ್ ಆಗಿ ಕೆರಿಬೇಕಿದ್ದಾರೆ. ಈ ತರ ಸ್ಲೋಪ್ ಆಗಿ ಮಾಡ್ಬೇಕು. ಯಾಕೋ ಎದ್ದೋ ಮಾಡಿದ್ರೆ ಅದೆಲ್ಲ ಕುಸ್ತೋಗ್ತದೆ. ಸದ್ಯ ಇಲ್ಲಿ ಕಲ್ಲಿರೋದ್ರಿಂದ ಅದೇನು ಕುಸ್ತಿಲ್ಲ. ಆಮೇಲೆ ಇದೆಲ್ಲ ಸೈಡ್ ಅಲ್ಲಿ ನಾವು ಮುಂದೆ ಲಾವಂಚವನ್ನ ಹಾಕೊಳ್ಬೇಕಾಗ್ತದೆ. ಅವಾಗ ಅದು ಕುಸಿಯೋದಿಲ್ಲ.
ಈಗೆಲ್ಲ ಈಗ ಎಂಡಲ್ಲಿ ಎಲ್ಲ ಕ್ರಾಸ್ ಆಗಿ ಬಂದಿದೆ ಇದು ಲೈನು. ಇಲ್ಲಿ ಇದು ಲೆವೆಲ್ ಪರವಾಗಿಲ್ಲ. ಇದು ಒಂದೊಂದ್ ಕಡೆ ಒಂದೊಂದು ಭೂಮಿ ಅದು ವ್ಯತ್ಯಾಸ ಇರೋದ್ರಿಂದ ನಾವೇನು ಅದು ಮಾಡಕ್ ಆಗೋದಿಲ್ಲ. ಹಾಗೆ ಅಲ್ಲಿ ಆ ಕಡೆ ಒಂದು ಗೇಟ್ ಇದೆ. ಈ ತೋಟಕ್ಕೆ 2 ಗೇಟ್ ಅನ್ನ ಮಾಡ್ಕೊಂಡಿದ್ದಾರೆ. ಆ 2 ಗೇಟ್ ಅಲ್ಲಿ ಒಂದು ಗೇಟ್ ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ. ಆಮೇಲೆ ಇಲ್ಲೆಲ್ಲ ಈ ಕಡೆ ಕಾಡಿನ ಮರ. ಮೊದಲು ಈ ಜಾಗ ಇದೇ ತರ ಇದ್ದಿದ್ದು. ಈಗ ಹೇಗೆ ಈ ಕಾಡು ಇದೆಯೋ ಅದೇ ತರ ಇದ್ದಿದ್ದು. ಅದನ್ನ ಅವರು ಬಹಳ ಸಾಹಸ ಪಟ್ಟು ಒಂದು ಬದಲಾವಣೆ ಮಾಡಿ ಭೂಮಿನೆಲ್ಲ ನಾವು ಯಾಕೆ ಹೇಳ್ತೀವಿ ಪೂರ್ವಿಕರು ಗುರ್ತು ಮಾಡ್ಕೊಳ್ಬೇಕು ಅಂತ ಹೇಳಿ. ಈಗ ನೋಡಿ ನಾವೇನ್ ಮಾಡ್ತೀವಿ, ನಮ್ ಜಮೀನ್ ಇಲ್ಲಿ ಗಂಟ ಇದೆ ಅನ್ಬಿಟ್ಟು ನಾವೆಲ್ಲ ಕ್ಲೀನ್ ಮಾಡ್ತೀವಿ. ಅವಾಗ ಏನ್ ಮಾಡ್ತಾರೆ, ಯಾರೋ ಪಕ್ಕದವ್ರು ಬಂದು ಇಲ್ಲಪ್ಪ ಇದು ನಮ್ದು ಇಲ್ಲಿ ಗಂಟ ಅಂತೆಲ್ಲ ಇರ್ತದೆ. ಅದಕ್ಕೆ ನಾನು ಹೇಳೋದು, ನಿಮ್ ನಿಮ್ಮ ಮಕ್ಕಳಿಗೆ ಏನಾದ್ರು ನೀವೊಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ರೆ, ಅವ್ರಿಗೆ ತೊಂದರೆ ಕೊಡಬಾರ್ದಿದ್ರೆ ತಂದೆ ತಾಯಿಗಳು, ನಿಮ್ಮ ಜಮೀನು ಎಷ್ಟಿದೆ, 1 ಕುಂಟೆ ಆದ್ರೆ 1 ಕುಂಟೆ, 2 ಕುಂಟೆ ಆದ್ರೆ 2 ಕುಂಟೆ, ನೀವು ಈಗ್ಲೇ ನಿಮ್ಮ ತಲೆ ಇದ್ದಾಗ್ಲೇನೆ ಅದನ್ನ ತೀರ್ಮಾನ ಮಾಡಿ ಬೇಲಿ ಹಾಕೊಂಡು ಬಾರ್ಡರ್ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಾವು ಅಣ್ತಂದಿರು ನಾವೆಲ್ಲ ಚೆನ್ನಾಗಿದ್ದೀವಿ, ನಾವೆಲ್ಲ ಅಣ್ತಂದಿರೆ ಎಲ್ಲ ಇವತ್ತು ನಡೆಯೋದು ಮಹಾಭಾರತ ರಾಮಾಯಣ ಯಾರಿಗೆ ನಡೀತಪ್ಪ? ಸಹೋದರರಿಗೆ ನಡೆದಿದ್ದು. ಹಾಗೆ ಇವತ್ತು ಹೋರಾಟದಲ್ಲಿ ಅಂದ್ರೆ ಬಹುತೇಕ ಹಳ್ಳಿ ಜನರಲ್ಲಿ ನಾನು ವಿನಂತಿ ಮಾಡೋದು, ಈ ಅರ್ಧ ಅಡಿ 1 ಅಡಿ ಜಾಗಕ್ಕಾಗಿ ತುಂಬಾ ತರದಲ್ಲಿ ಕೇಸು ಪಾಸ್ಗಳನ್ನೆಲ್ಲ ಹಾಕೊಂಡು ಜನ ತುಂಬಾ ಕಷ್ಟ ಪಡ್ತಾ ಇದ್ದೀರಿ. ಅವೆಲ್ಲ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂತಂದ್ರೆ ಈ ಭೂಮಿ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ನಾವೆಲ್ಲ ಒಂದಿನ ಭೂಮಿ ಬಿಟ್ಟು ಹೋಗ್ಲೇಬೇಕು. ಅದರಿಂದ ಅರ್ಧ ಅಡಿ 1 ಅಡಿಗೆಲ್ಲ ಜಾಗ ಮಾಡ್ಕೊಂಡು ಕೋರ್ಟು ಕಚೇರಿ ಏನೇನೋ ವ್ಯವಹಾರಗಳು ಅನ್ಕೊಂಡು ತುಂಬಾ ಜನ ತುಂಬಾ ತರದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದ್ದೀರಿ. ಅದರಿಂದ ನೀವುಗಳೇ ಇದ್ದಾಗ ನೀವೇ ಹೊಂದಾಣಿಕೆ ಮಾಡ್ಕೊಂಡು, ನೀವು ನಿಮ್ಮ ತಲೆ ಇದ್ದಾಗ್ಲೇನೆ ನಿಮ್ಮ ತಾತಂದು ಅಜ್ಜಿದು ಆಸ್ತಿಗಳಿದ್ರೆ ಅದನ್ನೆಲ್ಲ ನೀವು ತೀರ್ಮಾನ ಮಾಡ್ಕೊಂಡು ನೀವೇ ಇದ್ದು ಕೂತು ಸರಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಇನ್ನು ಎಷ್ಟೋ ಜನ 3 ತಲೆ 4 ತಲೆಮಾರಿಂದಾನು ಆಸ್ತಿ ಭಾಗ ಆಗ್ದೇನೆ ಎಲ್ಲೆಲ್ಲೋ ಮಕ್ಕಳು ದೂರದಲ್ಲಿ ಇರ್ತಾರೆ, ವಯಸ್ಸಾದವ್ರು ಇಲ್ಲಿ ಇರ್ತಾರೆ, ಅವನ್ ಮುಖ ಇವ್ನ್ ನೋಡೋದಿಲ್ಲ, ಇವನ್ ಮುಖ ಅವ್ನ್ ನೋಡೋದಿಲ್ಲ. ಈ ತರ ಎಲ್ಲ ಈ ಆಸ್ತಿಗಾಗಿ ನಡೀತದೆ. ಅದರಿಂದ ನಾನು ಹೇಳೋದು, ನಿಮ್ಮ ಜಮೀನು ಎಷ್ಟಿದೆ ಅದನ್ನೆಲ್ಲ ಬೇಗ ತೀರ್ಮಾನ ಮಾಡ್ಕೊಂಡು ನಿಮ್ಮ ಹೆಸರುಗಳಿಗೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ. ಅನೇಕ ಕಡೆ ಕಲ್ಲುಗಳಿದ್ರು, ಆ ಕಲ್ಲುಗಳನ್ನೆಲ್ಲ ಜಗಿಸಿರ್ತಾರೆ, ಭಾಗ ಒಬ್ರಿಗೊಬ್ರು ಸರಿಯಾಗಿರಲ್ಲ.